ಇನ್ವೆಸ್ಟ್ ಕರ್ನಾಟಕ 2025ಕ್ಕೆ ತೆರೆ ಬಿದ್ದಿದೆ. ಹೀಗಾಗಿ ಸಾಕಷ್ಟು ಪ್ರೊಡಕ್ಟಿವ್ ಆಗಿರತಕ್ಕಂಥ ಚರ್ಚೆಗಳಾಗಿದೆ, ಸಂವಾದಗಳಾಗಿದೆ, ಹೂಡಿಕೆ ಒಪ್ಪಂದಗಳಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಅವರಿದ್ದಾರೆ. ಸರ್ ನಮಸ್ತೆ. ಮೊದಲನೇದಾಗಿ ನಿಮ್ಮಲ್ಲಿ ಒಂದು ಏನು ಸಾರ್ಥಕತೆ ಭಾವ ಕಾಣಿಸ್ತಾ ಇದೆ ಸರ್. ಒಟ್ಟಾರಾಗಿ ಹೂಡಿಕೆದಾರರ ಸಮ್ಮೇಳನ ಎಷ್ಟು ಮಟ್ಟಿಗೆ ಕರ್ನಾಟಕದ ಅಭಿವೃದ್ಧಿ ಮಟ್ಟಿಗೆ ಎಷ್ಟು ಪ್ರಮುಖವಾಗಿತ್ತು? ತಾವು ಗಮನಿಸಿದಿರಿ, ಬಹುಶಃ ಇದು ಪ್ರತಿ ಸಲ ಅಥವಾ ಬೇರೆ ರಾಜ್ಯದಲ್ಲಿ ಆಗುವಂತ ಒಂದು ಹೂಡಿಕೆದಾರ ಸಮಾವೇಶ ಆಗಿಲ್ಲ, ಬಹಳ ವಿಭಿನ್ನವಾಗಿ ಇದು ಮಾಡಿದ್ದೀವಿ. ಇಲ್ಲಿ ನಾವು ಪ್ರಾರಂಭ ಮಾಡಿದ್ದೇ ನಮ್ಮ ಥೀಮ್ ಏನಿದೆ, ನಮ್ಮ ಘೋಷಣೆ ಏನಂದ್ರೆ ರೀಇಮ್ಯಾಜಿನಿಂಗ್ ಗ್ರೋತ್. ಅಂದ್ರೆ ಜಗತ್ತು ಇವತ್ತು ಬಹಳ ಚಾಲೆಂಜಿಂಗ್ ಟೈಮ್ಸ್ ನಲ್ಲಿ ಇದೀವಿ. ಅದಕ್ಕೆ ನಾವು ಹೊಸ ತರದ ಬೆಳವಣಿಗೆನ ನಿರೀಕ್ಷೆ ಮಾಡ್ತಾ ಇದೀವಿ. ಈಗ ನಡೀತಾ ಇದೆ, ನಿರೀಕ್ಷೆ ಅಲ್ಲ, ನಡೀತಾ ಇದೆ ಹೊಸ ಬೆಳವಣಿಗೆ ಅಂತೇಳಿ. ಅದಕ್ಕೆ ಪ್ರಗತಿಯ ಮರುಕಲ್ಪನೆ ಅದು ಯಾವ ರೀತಿ ಇರಬೇಕು, ಟೆಕ್ನಾಲಜಿಕಲ್ ಡ್ರಿವನ್ ಇರಬೇಕು, ಅದು ಪರಿಸರ ಸ್ನೇಹಿ ಇರಬೇಕು, ಹಸಿರು ಗ್ರೀನ್, ಅದು ಇನ್ಕ್ಲೂಸಿವ್ ಎಲ್ಲರನ್ನ ಒಳಗೊಂಡಿರಬೇಕು, ಮತ್ತು ಪ್ರಮುಖವಾಗಿ ರೆಸಿಲೆಂಟ್ ಅಂದ್ರೆ ನಾವು ಈ ಒಂದು ಬದಲಾವಣೆಗೆ ನಾವು ಎದುರಿಸುವಂತ ಶಕ್ತಿಯನ್ನ ಸಾಮರ್ಥ್ಯನ ಹೊಂದಿರಬೇಕು. ಹೀಗಾಗಿ ಈ ಥೀಮ್ ಅನ್ನು ಮಾಡಿಕೊಂಡಿದ್ದು ಇದು ಬಹುಶಃ ವೋಲ್ವೋ ಚೇರ್ಮನ್ ಹಿಡ್ಕೊಂಡು, ಗ್ರೀಸ್ನ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಹಿಡ್ಕೊಂಡು, ಆನಂದ್ ಮಹೀಂದ್ರ ಹಿಡ್ಕೊಂಡು ಎಲ್ಲರೂ ಕೂಡ ರಿಸರ್ಚ್ ಮಾಡಿದ್ರು. ಬಹಳ ಒಂದು ಒಳ್ಳೆ ಒಂದು ಇದನ್ನ ಇಟ್ಟುಕೊಂಡು ಇದನ್ನು ಸಹ ನೀವು ನಿಮ್ಮ ರೋಡ್ ಮ್ಯಾಪ್ ಅನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಇದು ಬಹಳ ಪ್ರಸ್ತುತ. ಈಗ ಜಗತ್ತೇನಾಗಿದೆ ತಾವು ನೋಡಿದಿರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ಈಗ ಎಲ್ಲವನ್ನು ಸ್ಮಾರ್ಟ್ ಫೋನ್ ಹಿಡ್ಕೊಂಡು, ಹೆವಿ ಮಷಿನರಿ ಹಿಡ್ಕೊಂಡು, ಮೆಡಿಕಲ್ ಇಕ್ವಿಪ್ಮೆಂಟ್ ಹಿಡ್ಕೊಂಡು, ಡಯಾಗ್ನೋಸಿಸ್ ವರೆಗೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಪ್ಲೇ ಎ ನ್ಯೂ ರೋಲ್. ಸೇಮ್ ಇದು ಇರುವುದಿಲ್ಲ. ಇವತ್ತು ಸಹ ನಿಮ್ಮ ಡೀಸೆಲ್ ಇಂಜಿನ್ಸ್ ಟ್ರಕ್ಸ್ ನೋಡ್ತೀರಿ, ಆ ಡೀಸೆಲ್ ಇಂಜಿನ್ಸ್ ಎಲ್ಲಾನು ಕೂಡ ಸ್ಕ್ರಾಪಿಗೆ ಹೋಗ್ತವೆ. ಈಗ ಗ್ರೀನ್ ಹೈಡ್ರೋಜನ್ ಇವಿ ಇದು ಬರ್ತವೆ. ಆಮೇಲೆ ಪೆಟ್ರೋಲು, ಡೀಸೆಲ್, ಇವಿ ಕಾರ್ಸ್ನಲ್ಲಿ ಹೈಬ್ರಿಡ್ಸು, ಇವಿ ಕಾರ್ಸು, ಗ್ರೀನ್ ಹೈಡ್ರೋಜನ್ ಕಾರ್ಸು, ಹೀಗೆಲ್ಲಾನು ಕೂಡ ಇವತ್ತು ಸಹ ಬರುತ್ತದೆ. ಇದೆಲ್ಲನೂ ಕೂಡ ಹೊಸ ಬದಲಾವಣೆ ಆಗ್ತದೆ. ನಾನು ಲಂಡನ್ನಲ್ಲಿ ಅಶೋಕ್ ಲೇಲ್ಯಾಂಡ್ ಚೇರ್ಮನ್ ಭೇಟಿಯಾಗಿದ್ದೆ. ಅವ್ರು ಹೇಳಿದ್ರು, ಈಗ ನಾನು ಯಾವುದೂ ಎಕ್ಸ್ಪೆಂಡ್ ಮಾಡ್ತಾ ಇಲ್ಲ, ಯಾಕೆ ನನಗೆ ಗೊತ್ತಿದೆ ಮುಂದೆ ಇದು ಎಲ್ಲನೂ ಕೂಡ ಈ ಟೆಕ್ನಾಲಜಿ ಎಲ್ಲದು ಆಗ್ತದೆ. ಹೊಸ ಇಂಡಸ್ಟ್ರಿ ಎಲ್ಲೇ ಹಾಕಲಿ, ನಾನು ಈ ಇದ್ದದ್ದನ್ನ ನಾವು ಅಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡು ಅಂಡರ್ ಸಪ್ಲೈ ಮಾಡ್ತೀವಿ. ಮುಂದೆ ಹೊಸ ಆವಿಷ್ಕಾರಗಳೇನು ಬರ್ತವೆ, ಇವಿ ಗ್ರೀನ್ ಹೈಡ್ರೋಜನ್ ನಾವು ತಯಾರಾಗ್ತಾ ಇದೀವಿ ಅಂತ ಹೇಳಿ. ಸೊ ದಿಸ್ ಇಸ್ ಅ ನ್ಯೂ ಕೈಂಡ್ ಆಫ್ ಅ ಗ್ರೋತ್. ಅದಕ್ಕೆ ನಾವು ಸದೃಢ ಆಗಬೇಕು. ಕರ್ನಾಟಕಕ್ಕೆ ಶಕ್ತಿ ಇದೆ, ರಾಜ್ಯಕ್ಕೆ ಟ್ಯಾಲೆಂಟ್ ಇದೆ, ಆ ಒಂದು ಬುದ್ಧಿ ಸಾಮರ್ಥ್ಯ ಹೊಡ್ಕೊಳ್ಳುವಂತ ಇದು. ಯಾಕಂದ್ರೆ ಇಸ್ರೋದೇ ಒಂದು ಉದಾಹರಣೆ ತಗೊಳ್ಳಿ ನೀವು, ನಾಸಾ ಮಾಡಿರುವಂತ ಕೆಲಸವನ್ನ 10% ಇದರಲ್ಲಿ ಇವತ್ತು ಸಹ ಇಸ್ರೋ ಮಾಡ್ತು. ಅಂದ್ರೆ ನಮ್ಮ ಸೈಂಟಿಸ್ಟ್ ಎಷ್ಟು ಇವತ್ತು ಸಹ ಮೇಧಾವಿಗಳಿದ್ದಾರೆ, ಏನು ಅವ್ರಿಗೆ ಸಾಮರ್ಥ್ಯ ಇದೆ, ಇದು ತೋರಿಸ್ತದೆ. ಹೀಗಾಗಿ ಕರ್ನಾಟಕ ಈ ಹೊಸ ತರದ ಬೆಳವಣಿಗೆಯಲ್ಲಿ ಈ ಜಗತ್ತಿನ ಸವಾಲುಗಳನ್ನು ಏನು ಸಹ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ವಿಶ್ವದಲ್ಲಿ ಮುಂಚೂಣಿಯಲ್ಲಿ ಸಹ ಕರ್ನಾಟಕ ರಾಜ್ಯ ಇರಬೇಕು. ಆ ದಿಶೆಯಲ್ಲಿ ನಾವು ಇದನ್ನು ಮಾಡಿದ್ದೀವಿ. ಅನೇಕ ಕಾರ್ಯಕ್ರಮ, ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ತಂದಿದ್ದೀವಿ, ಕ್ಲೀನ್ ಮೊಬಿಲಿಟಿ ಪಾಲಿಸಿ ತಂದಿದ್ದೀವಿ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಯಾಕಂದ್ರೆ ಟೈಮ್ ಇಸ್ ಮನಿ ಫಾರ್ ಇನ್ವೆಸ್ಟರ್ಸ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅವರು ತಮ್ಮ ಫ್ಯಾಕ್ಟರಿ 1 ವರ್ಷದಲ್ಲಿ ಹಾಕಬೇಕು, 1 ವರ್ಷದಲ್ಲಿ ಹಾಕಬೇಕು. ಇಲ್ಲಿದ್ರೆ ಅವ್ರಿಗೆ ಬಹಳಷ್ಟು ನಷ್ಟ ಆಗುತ್ತೆ. ಅದೆಲ್ಲವನ್ನ ಕಳ್ಕೊಂಡಿದ್ದು ಮಾಡಿದ್ದೀವಿ. ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ನಾವು ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ. ನಂಜುಂಡಪ್ಪ ವರದಿ ಪ್ರಕಾರ ಮೋಸ್ಟ್ ಬ್ಯಾಕ್ವರ್ಡ್ ಅಂಡ್ ಮೋರ್ ಬ್ಯಾಕ್ವರ್ಡ್ಗೂ 3% 5% ಇನ್ಸೆಂಟಿವ್ ಜಾಸ್ತಿ ಕೊಡ್ತಾ ಇದೀವಿ. ಎಲ್ಲವನ್ನ ಕೂಡ ಇದು ಮಾಡಿದ್ದೀವಿ. ಹೀಗಾಗಿ ಒಂದು ಸಾರ್ಥಕತೆ ಇದೆ. ಆದರೆ ಇದು ಇಲ್ಲಿಗೆ ಮುಕ್ತಾಯಗೊಳ್ಳ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ಫಾರ್ಮಲಿ ಕನ್ಕ್ಲೂಡ್ ಆಗಿರ್ಬೋದು. ಇವತ್ತು ನೆಪ ಮಾತಕ್ಕೆ ಇವತ್ತೊಂದು ಸಹ ಕನ್ಕೊಡ್ಬೇಕು. ಆದರೆ ಇವತ್ತು ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ಪ್ರತಿದಿನ ಸಹ ಮುಂದುವರಿತದೆ. ನಮ್ಮ ಆ ಪ್ರಯತ್ನ ದೇಶದ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಕರ್ನಾಟಕ ರಾಜ್ಯ ಜಗತ್ತಿಗೆ ದಾರಿ ತೋರಿಸುವಂತ ಶಕ್ತಿಯನ್ನು ಇವತ್ತು ಸಹ ಹೊಂದುವಂತ ರಾಜ್ಯ ಮಾಡುವಂತ ಉದ್ದೇಶ ನಮ್ಮೆಲ್ಲರಿಗಿದೆ. ನಿಮ್ಮ ಸಹಕಾರ ಕೂಡ ಬಹಳ ದೊಡ್ಡದಾಗಿದೆ ಅನ್ನೋ ಮಾತನ್ನ ಹೇಳ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಇದಿಷ್ಟು ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಅವರ ಮಾತುಗಳು. ಕ್ಯಾಮರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.